ನಮಸ್ಕಾರ. ಇದು 27 ಮತ್ತು 28ನೇ ತಾರೀಕಿಗೆ ಸಂಬಂಧಪಟ್ಟಿರುವಂಥ ರೀಡಿಂಗ್. ಇವತ್ತು ರಾತ್ರಿ 1:37ರಿಂದ 28ನೇ ತಾರೀಕು 2:30ರವರೆಗೂ ಚಂದ್ರಮ ಧನಿಷ್ಠ ನಕ್ಷತ್ರದೊಳಗಿರ್ತಾರೆ. ಸೊ ಇದು ಕರಿಯರ್ ಆ್ಯಂಡ್ ನಿಮ್ಮ ಬಿಸ್ನೆಸ್ಸಿಗೆ ಕರಿಯರ್, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಿಗೆ ಸಂಬಂಧಪಟ್ಟಿರುವಂಥದ್ದು. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಜಾಸ್ತಿ ಆಗ್ಬೋದು, ಕಾಂಪಿಟೇಷನ್ ಜಾಸ್ತಿ ಇರ್ಬೋದು. ಅಂದರೆ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡೆಯುವಂಥ ಘಟನೆಗಳು ಜಾಸ್ತಿ. 9 ಆಫ್ ವಾಂಡ್ಸು ಪ್ರೊಜೆಕ್ಟ್ ವರ್ಕ್ ಆಗಲಿ ಅಥವಾ ಯಾವುದೇ ಕೊಟ್ಟದ ಕೆಲಸ ಆಗಲಿ, ಬರೀ ಆಫೀಸಿಗಷ್ಟೇ ಸಂಬಂಧಪಟ್ಟದಂತಲ್ಲ, ಬೇರೆ ಯಾರು ಈ ವಿಡಿಯೋಸ್ ನೋಡ್ತಿದ್ರು ನೀವು ಮಾಡಿದ ಕೆಲಸ ಪೂರ್ತಿಯಾಗಿ ನೀವು ಸರಿಯಾಗಿ ಮುಗಿಸಿದ್ರೂ ಸಹಿತ ಏನೋ ಒಂಥರ ಅವ್ಯಕ್ತ ಭಯ. ಯಾಕಂದರೆ ಸ್ಯಾಟರ್ನ್ ಏನು ಮಾಡ್ತೈತಿ ಅಂದರೆ, ಸ್ಯಾಟರ್ನ್ ಕ್ರಿಯೇಟ್ಸ್ ಅನ್ನೋನ್ ಫಿಯರ್. ಈಗ ಸದ್ಯ ಚಂದ್ರಮ ಸ್ಯಾಟರ್ನ್ ಮನೆಯೊಳಗನ ಅದಾರಲ್ಲ, ಚಂದ್ರಮ ಅಂದರೆ ಏನು? ನಿಮ್ಮ ಮನಸ್ಸಿನಲ್ಲಿ ಒಂಥರ ಅವ್ಯಕ್ತ ಭಯ. ನಿಮ್ಮ ಪ್ರೊಫೆಷನ್ನು, ನಿಮ್ಮ ಕರಿಯರಿಗೆ ಸಂಬಂಧಪಟ್ಟ ಹಾಗೆ. ಈಗ ಸ್ಯಾಟರ್ನ್ ನಿಮ್ಗೆ ಏನು ಹೇಳ್ತೈತಿ ಅಂತಂತಂದ್ರೆ, ಡೂ ಹಾರ್ಡ್ ವರ್ಕ್, ಫೋಕಸ್ ಆನ್ ಯುವರ್ ಗೋಲ್. ಸ್ಯಾಟರ್ನ್ ಮೀನ್ಸ್ ವಾಟ್? ಈಸ್ ಅ ಕಿಂಗ್ ಮೇಕರ್. ಓಕೆ, ಸೊ ಇಲ್ಲಿ 6 ಆಫ್ ಸೋರ್ಡ್ಸ್ ಇದೆ ಮತ್ತು ಓಲ್ಡ್ ಕಾರ್ಡ್ ಇದೆ. ಇವೆರಡು ಏನು ತೋರಿಸ್ತಾವೆ ಅಂದರೆ ಟ್ರಾವೆಲಿಂಗ್ ತೋರಿಸ್ತಾವೆ. ಇದು ಒಂಥರ ಮಾನಸಿಕ ಟ್ರಾವೆಲಿಂಗ್. ನೀವು ಏನಾದರೂ ಬ್ಯಾಗೇಜಸ್ ಇದ್ದರೆ ಅದನ್ನು ಬಿಟ್ಟು ನಿಮ್ಮ ಬೆಟರ್ಮೆಂಟಿಗೆ ಅಂತಂದು ಹೇಳಿ ಎಲ್ಲರ ಕಡೆ ಮೂವ್ ಆಗೋದು, ಆ ಥರದ ವಿಷಯಗಳು ಇಲ್ಲಿ ಬರ್ತಾವೆ. ಆಮೇಲೆ ಓಲ್ಡ್ ಕಾರ್ಡ್ ಏನು ತೋರಿಸ್ತತಿ ಅಂತಂದ್ರೆ, ನಿಮ್ಮ ಬಿಸ್ನೆಸ್ದೊಳಗೆ ಏನಾದರೂ ಬಿಸ್ನೆಸ್ ರಿಲೇಟೆಡ್ ಏನಾದರೂ ಕೆಲಸ ಇದ್ದರೆ, ನೀವು ಬೇರೆ ದೇಶಕ್ಕೆ ಹೋಗೋ ಆಗಲಿ, ವಿಸಿಟ್ ಮಾಡೋದಾಗಲಿ, ಆ ಥರದ ವಿಷಯಗಳಾಗುವಂಥ ಚಾನ್ಸಸ್ ಜಾಸ್ತಿ. ಪೇಜ್ ಆಫ್ ಸೋರ್ಟ್ಸ್ ಏನು ಹೇಳ್ತತಿ ಅಂತಂತಂದ್ರೆ, ಒಂಥರ ಕ್ಯೂರಿಯಾಸಿಟಿ. ಸಣ್ಣ ಮಕ್ಕಳಿಗೆ ಇರ್ತದಲ್ಲ, ಆ ಥರ ಕ್ಯೂರಿಯಾಸಿಟಿ. ಹೊಸದು ಯಾವುದಾದ್ರೂ ಕೋರ್ಸ್ನಲ್ಲಿ ಸ್ವಂತಕ್ಕೆ ಎನ್ರೋಲ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಯಾವುದಾದ್ರೂ ಒಂದು ನಾಲೆಜ್ ಪಡಿಬೇಕು ಅನ್ನುವಂಥದ್ದು, ಈ ಥರದ ವಿಷಯಗಳನ್ನೆಲ್ಲ ಮಾಡುವಂಥದ್ದು. ಈಗ ಒಂದು ಸ್ವಲ್ಪ ನೀವೇನು ಮಾತಾಡ್ತಿರ್ತಿರಲ್ಲ, ಅದ್ರ ಬದಲಾಗಿ ಮಾತುಕತೆಗಳ ಕಡೆಗೆ ಸ್ವಲ್ಪ ಜಾಸ್ತಿ ಗಮನ ಇಡಬೇಕು. ಯಾಕಂತಂದರೆ ಈಗ ಸದ್ಯ ಮರ್ಕ್ಯುರಿ ರೆಟ್ರೋನೂ ಐತಿ, ಕಂಬಸ್ಟನೂ ಐತಿ. ಸೊ ಮರ್ಕ್ಯುರಿದು ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಸನ್ ಆ್ಯಂಡ್ ಮಾರ್ಸ್ ಇನ್ 8th ಹೌಸ್, 5th ಹೌಸ್ ಕೇತು. ಸೊ ಸ್ವಲ್ಪ ಆಮೇಲೆ ಚಂದ್ರಮಾನು ಈಗ ಸದ್ಯ ಸಾವಕಾಶ ರಾಹುನ ಕಡೆ ಹೊಂಟಾರ. ಸೊ ನಿಮ್ಮ ಮಾನಸಿಕ ಹೆಲ್ತ್ ಕಡೆನೂ ಗಮನ ಇರಲಿ, ಆಮೇಲೆ ನಿಮ್ಮ ಮಾತುಕತೆಗಳ ಕಡೆನೂ ಗಮನ ಇರಲಿ. ಯಾಕಂದರೆ ಮರ್ಕ್ಯುರಿ ಶೋಸ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ದಲ್ಲಿ ಏನಾದರೂ ಗಡಬಡಿ ಆಗುವಂಥ ಚಾನ್ಸಸ್ ಆರ್ ಜಾಸ್ತಿ. ನೀವೇನಾದರೂ ಆಫೀಸ್ನಲ್ಲಿ ಯಾರಿಗಾದರೂ ಅನ್ನೋದು, ಅವ್ರೇನಾದರೂ ತಪ್ಪು ತಿಳ್ಕೊಳ್ಳೋದು, ಎಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗೋದು, ಅಥವಾ ಅದರಿಂದ ನಿಮ್ಮಲ್ಲಿ ದ್ವೇಷ ಬೇರೆಯವ್ರು ನಿಮಗೂ ಅವರಿಗೂ ಏನಾದರೂ ಮಾತುಕತೆಯಾಗಿ ದ್ವೇಷ ಬೆಳೆದು ಏನಾದರೂ ನಿಮ್ಮ ಹಿಂದಿಂದ ಪಿತೂರಿ ಮಾಡುವಂಥದ್ದು, ಈ ಥರದ ವಿಷಯಗಳೆಲ್ಲ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.